ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಗೆಣಸಿನ ಹೋಳಿಗೆ ಮಾಡುವ ಅಂತ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ 1 kg ಅಷ್ಟು ಗೆಣಸು ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. 2 ಸಿಟಿ ಬಂದರೆ ಸಾಕು. ಮುಚ್ಚಳ ಮುಚ್ಚಿ 2 ಸಿಟಿ ಬಂದರೆ ಸಾಕಾಗ್ತದೆ. ಮತ್ತು ಮುಂದೆ ನಾವು ಹಿಟ್ಟು ಕಲಿಸ್ಕೊಳ್ಳುವ ಹೋಳಿಗೆ ಮಾಡಲಿಕ್ಕೆ, ಗೆಣಸಿನ ಹೋಳಿಗೆ ಮಾಡಲಿಕ್ಕೆ. ಇದರಲ್ಲೇ 2 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಈಗ 1 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ 1 ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಗೋಧಿ ಹಿಟ್ಟು ಮೈದಾ ಹಿಟ್ಟು. ಗೋಧಿ ಹಿಟ್ಟು ಜಿಗಿ ಇಲ್ಲ, ಆ ಕಾರಣಕ್ಕೋಸ್ಕರ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ. ಜಿಗಿ ಇತ್ತಂದ್ರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಒಂದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಕಲಿಸ್ಬೇಕು. ಕನಕ ಕಲಿಸ್ಬಿಡುವ. ಈಗ ನೋಡಿ, ಅದರಲ್ಲಿ ಕನಕ ಕಲಿಸ್ಕೊಂಡು ಇಟ್ಕೊಂಡಿದ್ದಾನೆ. ಇಷ್ಟಿರಬೇಕು ಹೋಳಿಗೆ ಮಾಡಲಿಕ್ಕೆ ಕನಕ. ಸ್ವಲ್ಪ ಮೇಲೆ ದೇವಾಂಶ ಮಾಡಿ ನೋಡಿರಿ. ಈಗ 2 ಸಿಟಿ ಆಗಿತ್ತು. ತಣ್ಣಗೆ ಮಾಡೋಕ್ಕೆ ಬಿಟ್ಟು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಈ ಥರ ಬಿರ್ಸಿರ್ಬೇಕು ಹೋಳಿಗೆ ಮಾಡಬೇಕಾದ್ರೆ. ನೋಡಿ, ಈ ಥರ ಬಿರ್ಸಿರ್ಬೇಕು. ಈಗ ತಣ್ಣಗಾಗಿದೆ. ಇದಕ್ಕೆ ಬೇಕಾಗಿರೋಷ್ಟು ಬೆಲ್ಲನೂ ತುರಿದಿಟ್ಕೊಂಡಿದ್ದೀನಿ. ತುರಿದು ಹಾಕ್ಬೇಕು ಇದಕ್ಕೆ. ಹೋಳಿಗೆ ಜಜ್ಜಿಬಿಟ್ಟು ಹಾಕಬೇಡಿ. ಈಗ ಒಂದು ಅರ್ಧ kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ತುರ್ಕೊಳ್ಬೇಕು. ಈಗ ಗೆಣಸು ಕೂಡ ತುರಿದ್ಬೇಕು. ಹಿಂಗೆ ಮ್ಯಾಶ್ ಮಾಡಿ ಹಾಕಬೇಡಿ. ತುರ್ಕೊಂಡ್ರೆ ಸಮವಾಗಿ ಕರೆಕ್ಟಾಗಿ ಗಂಟುಗಳು ಇಲ್ಲದಾಗೆ ಬರ್ತದೆ. ಈ ಥರ ತುರ್ಕೊಳ್ಬೇಕು ನೋಡಿರಿ. ಎಲ್ಲವನ್ನು ತುರ್ಕೊಂಡು ಆಯ್ತು ನೋಡ್ರಿ. ಈಗ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿ ಕಲಿಸ್ಲಿಕ್ಕೆ ಹೂರ್ಣ ಮಾಡ್ಕೊಳ್ಳೋದು. ಬೇರೆ ಪಾತ್ರೆಗೆ ಹಾಕಿದ್ದೀನಿ ನೋಡ್ರಿ. ಈಗ ಪುಟ್ಟಿ ಒಳಗೆ ಇದ್ರೊಳಗೆ ಹಾಕಿ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಪೂರ್ತಿ ತಣ್ಣಗಾಗಬೇಕು. ಆವಾಗ ಬೆಲ್ಲ ಕೂಡಿಸ್ಬೇಕು ನೀವು ಇದಕ್ಕೆ. ಇಲ್ಲದಿದ್ದರೆ ಅದು ಮತ್ತೆ ನೀರು ಆಗ್ತದೆ ಹೂರ್ಣ. ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ಈಗ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಮತ್ತೆ ಬೇಕಿದ್ರೆ ಮತ್ತೆ ಸೇರಿಸ್ಕೋಬೋದು. ಈಗ ಸ್ವಲ್ಪ ಉಳಿಸಿದ್ದೀನಿ ನಾನು. ಇದರಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾ ಹೋಗಬೇಕು. ಬೆಲ್ಲ ಹಾಕಿದ ಮೇಲೆ ಸರಿಯಾಗಿ ಹೊಂದ್ಗೂಡು ತನಕ ಹೂರ್ಣ ನೋಡ್ರಿ. ಈಗೆಲ್ಲ ಹೂರ್ಣ ಮಾಡ್ಕೊಂಡು ಆಯಿತು. ಈ ಹದ ಬರಬೇಕು. ಇದಕ್ಕಿಂತ ಗಟ್ಟಿ ಬರಬೇಕು. ಇದು ಒಂದೆಳೆ ಇಷ್ಟ ಮಿಕ್ಸ್ ಆಗಲಿ ನೀರಾಯಿತು ಅಂದರೆ ನೀವು ಅದಕ್ಕೆ ಸ್ವಲ್ಪ ಅವಲಕ್ಕಿನ ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಗಟ್ಟಿಯಾಗಿ ಹೂರ್ಣದ ಅದಕ್ಕೆ ಬರ್ತದೆ. ಈಗ ನಾನು ಸಹ ಮಿಕ್ಸ್ ಮಾಡ್ಕೊತಿದ್ದೀನಿ. ಅವಲಕ್ಕಿ ಸ್ವಲ್ಪ ಒಂದು ಮುಷ್ಟಿ ಅಷ್ಟು ಅವಲಕ್ಕಿ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡು ನೋಡಿರಿ. ಇಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿ ಅದ್ರಾಗ ಮಿಕ್ಸ್ ಮಾಡಿದರೆ ಹೂರ್ಣದ ಅದಕ್ಕೆ ಬರ್ತದೆ. ಸ್ವಲ್ಪ ತಿಳಿವಾಗಿತ್ತಂದ್ರೆ ನೀವೇನು ಟೆನ್ಷನ್ ಮಾಡ್ಕೊಂಡು ಆಗುತ್ತೆ ಇಲ್ಲ ಅದಕ್ಕೆ. ನೋಡಿರಿ, ಈಗ ಅವಲಕ್ಕಿ ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಸೇರಿಸಿ ನೋಡ್ರಿ. ಈಗ ಈ ಹದ ಬರಬೇಕು ಹೂರ್ಣ. ಈಗ ಕರೆಕ್ಟಾಗಿದೆ. ಅವಲಕ್ಕಿ ಹಾಕಿದ್ಮೇಲೆ ಈ ಹದ ಇದ್ದರೆ ಸಾಕು ಹೋಳಿಗೆ ಮಾಡುವ. ಈಗ ಹೋಳಿಗೆ ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ. ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಒಬ್ಬಟ್ಟು ತಗೊಂಡ್ಬಿಡುವ. ಗೆಣಸಿಂದು ಕೂಡ ರೆಡಿಯಾಗಿದೆ. ಕನಕ ಕೂಡ ರೆಡಿಯಾಗಿದೆ. ನೋಡಿ, ಇಲ್ಲಿ ಎಷ್ಟು ಬೇಕಷ್ಟು ನೋಡಿ ಕೈಗೆ ಎಣ್ಣೆ ಸವರ್ಕೊಂಡು ಕನಕ ತೊಗೊಳ್ಳಿ. ನಿಮಗೆ ಮುಂಚೆನೇ ಸುಲಭ ಆಗಬೇಕಂದ್ರೆ ಕನಕನೂ ಈ ಥರ ಉಂಡೆ ಕಟ್ಟಿಟ್ಕೊಳ್ಳಿ, ಹೂರ್ಣನೂ ಉಂಡೆ ಕಟ್ಟಿಟ್ಕೊಳ್ಳಿ. ನನಗೆ ಇದೇ ಸುಲಭ ಆಗ್ತದೆ. ನಾನು ಈ ಥರನ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಬೇಕು ಸುಲಭ ಆಗ್ತದೆ ನೀವು ಆ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಹೂರ್ಣ ತೊಗೊಳ್ಬೇಕು. ಸ್ವಲ್ಪ ಇಷ್ಟು ತೊಗೊಂಡು ಇದಕ್ಕೆ ತುಂಬ್ತಾ ಹೋಗಬೇಕು. ನೋಡಿ, ಈ ಥರ ಅಷ್ಟು ಚೆನ್ನಾಗಿ ಬರ್ತದೆ. ಬೇಳೆ ಒಬ್ಬಟ್ಟಕ್ಕಿಂತ ಅಷ್ಟು ಚೆನ್ನಾಗಿ ಬರ್ತದೆ. ಕರೆಕ್ಟ್ ಹಿಟ್ಟು ಹೂರ್ಣ ಎಲ್ಲ ಕರೆಕ್ಟ್ ಇತ್ತಂದ್ರೆ, ಹದವಾಗಿ ಇತ್ತಂದ್ರೆ ನೋಡಿ ಇದೇ ಥರ ಎಲ್ಲ ಪ್ಯಾಕ್ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಎಕ್ಸ್ಟ್ರಾ ಬಂದಿದ್ದು ಹಾಳು ಮೆಡಿಸಿಬಿಡ್ಬೇಕು ರೀ. ನೋಡಿರಿ, ಈ ಥರ ಮಾಡ್ಕೊಬೇಡಿ. ಎಲ್ಲಿ ಒಂದು ಏನು ಬರೋದಿಲ್ಲ ಅದರಲ್ಲಿ. ಈ ಕಡೆ ಏನು ಹೊಡಿತದಂತೆ ಎಕ್ಸ್ಟ್ರಾ ಎಲ್ಲಿ ಏನೂ ಹೊಡೆಯೋದಿಲ್ಲ. ಈಗ ತಟ್ಟು ಗ್ಯಾಸ್ ಕಟ್ಟಿ ಮೇಲೆ ತಟ್ತಾಯಿದ್ದೀನಿ. ನೀವು ಹೋಳಿಗೆ ಸೀಟಿತ್ತಂದರೆ ಅದನ್ನು ತೊಗೊಂಡು ತಟ್ಬೋದು ಎಣ್ಣೆ ಹಾಕಿ. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಹೀಗೆ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ಒಬ್ಬಟ್ಟು, ಗೆಣಸಿನ ಒಬ್ಬಟ್ಟು. ನೀವು ಸಹ ಟ್ರೈ ಮಾಡಿ. ನೋಡಿ, ಇದೇ ಥರ ದಿಪ್ಪ ಬೇಕಂದ್ರೆ ದಿಪ್ಪ ಮಾಡ್ಕೋಬೋದು, ತಿಳು ಬೇಕಂದ್ರೆ ತಿಳು ಮಾಡ್ಕೋಬೋದು. ನೋಡಿ, ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತೊಗೊಳ್ಳೋದು ಕೂಡ ಸುಲಭ. ನೋಡಿ, ಈ ಥರ ಮಾಡ್ಕೊಂಡು ತೊಗೊಳ್ಬೇಕು. ಎಲ್ಲಿ ಕಟ್ಟಾಗಲ್ಲ. ಅಷ್ಟು ಚೆನ್ನಾಗಿ ಬರ್ತದೆ ಒಬ್ಬಟ್ಟು. ಆರಾಮಾಗಿದೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉರಿಯನ್ನು ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಹೊಳಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಇಷ್ಟು ಬೆಂದಿರುವಾಗ ಈ ಕಡೆ ಹೊಳಿಸಿ ಹಾಕೊಂಡ್ಬಿಡ್ಬೇಕು. ಅಂದರೆ ಎಷ್ಟು ಚೆನ್ನಾಗಿ ಬಂದೈತಿ ಗೆಣಸಿನ ಒಬ್ಬಟ್ಟು. ಈ ಕಡೆ ಬೇಯುವಾಗ ಈ ಕಡೆ ಹೊಳಿಸಿ ಹೋಗ್ಕೊಂಡ್ರೆ ಆಯ್ತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದು. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರ್ತದೆ. ನೀವು ಸಹ ಟ್ರೈ ಮಾಡಿ. ಹೇಗೆ ಬಂತಾಗ ತಿಳಿಸಿ. ನೋಡ್ರಿ, ಆಗಿದೆ. ಈಗಿದೆ ಎಲ್ಲವನ್ನು ಇದೇ ಥರ ಮಾಡು. ನೋಡ್ರಿ, ಎಲ್ಲ ಮಾಡಾಯ್ತು. ಹೋಳಿಗೆನ ಸರ್ವ್ ಮಾಡಿದ್ದೀನಿ. ತಾಟಿಗೆ ಹಾಕಿ ಬದ್ನಿಕಾಯಿ ಪಲ್ಯ, ಸೆಂಡಿಗೆ, ಉಪ್ಪಿನಕಾಯಿ, ಕರ್ದು ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಎಲ್ಲ ಮಾಡಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ತುಪ್ಪ ಹಾಲು ಒಟ್ಟಿಗೆ ಹಾಕ್ಕೊಂಡು ತಿನ್ಬೋದು ಹೋಳಿಗೆನ. ಹೀಗೇನೂ ತಿನ್ಬೋದು. ಅಷ್ಟು ಸಾಫ್ಟಾಗಿ ಬಂದಿದೆ ಹೋಳಿಗೆ. ನೋಡಿ ಯಾವ ಥರ ಬಂದಿದೆ. ಯಾರು ಬೇಕಾದರೂ ಮಾಡ್ಕೋಬೋದು. ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೋಬೋದು. ಅಷ್ಟು ಸುಲಭ ಐತಿ. ಮಾಡಿ ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚು ಹೇಗೆ ಬಂತಂತ ತಿಳಿಸೋದು ಮಾತ್ರ ಮರಿಬೇಡಿ.